ಯಾವಾಗ ಬಾಳ ಚಲೋ ಸಂಸಾರವನ್ನ ಮಾಡಾಕತ್ತ ಮುಂದ ಆ ಹೊನ್ನಮ್ಮ ಗರ್ಭವನ್ನ ಧರಿಸ್ತಾಳ. ಯಾವಾಗ ತಾಯಿ ಹೊನ್ನಮ್ಮ ಗರ್ಭವನ್ನ ಧರಿಸ್ತಾಳ, ಗರ್ಭದೊಳಗ ಮಗು ಐತ. ಆ ಮಗುವಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಡಾಕತ್ತಾಳ, ಒಳ್ಳೆಯ ಹಣ್ಣುಗಳನ್ನ ತಿನ್ನಾಕತ್ತಾಳ, ಒಳ್ಳೆಯ ಡಾಕ್ಟರ್ ಸಲಹೆಗಳನ್ನ ತೆಗೆದುಕೊಳ್ಳಾಕತ್ತಾಳ, ಒಳ್ಳೆಯ ಉಪನಿಷತ್ತುಗಳನ್ನ ಓದಾಕತ್ತಾಳ, ಪುಸ್ತಕಗಳನ್ನ ಓದಾಕತ್ತಾಳ. ಹೀಗೆ ಮುಂದುವರೆದಿರುವಂತ ಸಮಯದೊಳಗ ಅಜ್ಜ ಅಜ್ಜಿ ಆಗುವ ಕನಸನ್ನು ಹೊಂದಿರುವಂತ ಶಿವಪ್ಪನವರು ಕಾಶಿಬಾಯಿ ಬಹಳ ಖುಷಿಯಾಗಿದ್ರು. ನನ್ನ ಕೈ ಒಳಗ ಮೊಮ್ಮಕ್ಕಳನ್ನ ಆಡಿಸುವಂತ ದಿನಗಳು ಬಹಳ ಕಡಿಮೆ ಅದಾವು, ಬಹಳ ಸಮಯದೊಳಗ ಅದು ಬಂತಲ್ಲ ಅಂತ ತಿಳ್ಕೊಂಡು ತಾಯಿ ಬಹಳ ಕಾಶಿಬಾಯಿ ಖುಷಿಯಾಗಿ ನೋಡ್ರಿ ಬೇಡಿದ್ದನ್ನ ತಾಯಿ ಕೊಡಕ್ಕಿ ಮನೆ ಒಳಗ ಹೊನ್ನಮ್ಮನನ್ನ ಕೂಡಿಸಿ ಯಾವ ಕೆಲಸವನ್ನ ಹಚ್ಚಲಾರ್ದಂಗ ಆ ತಾಯಿ ಕಾಶಿಬಾಯಿ ನೋಡಿಕೊಳ್ಳಾಕತ್ಲ. ಯಾವಾಗ ನೋಡ್ರಿ ಕಾಶಿಬಾಯಿ ತಾಯಿ ಕೇವಲ ಅತ್ತೆಯಾಗಿರ್ಲಿಲ್ಲ, ಸ್ವಂತ ತಾಯಿಯಾಗಿ ಹೊನ್ನಮ್ಮನನ್ನ ಮಗಳಾಗಿ ನೋಡಿಕೊಳ್ತಾಳಂತ. ಇತ್ತೀಚಿನ ದಿನಮಾನಗಳು ಹೆಂಗಾಗ್ಯಾವ ಅಂದ್ರ ಮನೆ ಒಳಗ ಅತ್ತಿ ಮತ್ತು ಸೊಸೆ ಇದ್ರು ಅಂದ್ರ ಹೊಟ್ಟೆ ಆ ಮನೆ ಒಳಗ ಸೇರಿಕೆನ ಆಗಂಗಿಲ್ಲ, ಹೌದಲ್ರಿ? ನೋಡ್ರಿ, ನಮ್ಮ ರಾಜ್ಯ ಕಲ್ಯಾಣ ರಾಜ್ಯ ಪ್ರಬುದ್ಧ ರಾಜ್ಯ ಆಗ್ಬೇಕಾಗಿತ್ತಂದ್ರ ಯಾವಾಗ ಅತ್ತೆ ಸೊಸೆಯನ್ನ ಮಗಳ ಹಾಗೆ ಕಾಣ್ತಾಳ, ಯಾವಾಗ ಸೊಸೆ ಅತ್ತೆಯನ್ನ ತಾಯಿ ಹಾಗೆ ಕಾಣ್ತಾಳ, ಅವಾಗ ಈ ರಾಜ್ಯ ಕಲ್ಯಾಣ ರಾಜ್ಯ ಪ್ರಬುದ್ಧ ರಾಜ್ಯವಾಗಿತ್ತೇ ವಿನಃ ಆಗೋದಕ್ಕೆ ಸಾಧ್ಯನೇ ಇಲ್ಲ ನೀವು ಒಬ್ರಿಗೊಬ್ರು ಮನಿಸ್ಕೊಂಡ್ರೆ. ನೋಡ್ರಿ, ಇನ್ನೊಂದು ಮನೆ ಒಳಗಿರುವಂತ ಮಗು ಆ ಮನೆ ಒಳಗ ಮಗಳಾಗಿದ್ಲು, ಅದ ಮಗಳ ಮತ್ತ ನಿಮ್ ಮನೆಗೆ ಬಂದಾಗ ಕೇವಲ ಸೊಸೆಯಾಗಿ ನೀವು ಕಾಣ್ತಿರಕಿನ್. ಸೊಸೆ ಅಂದ್ರೆ ಕೇವಲ ದುಡಿಸಿಕೊಳ್ಳುವಂತ ಒಂದು ಆಳಾಗಿ ಕಾಣ್ತೀರಿ. ಅದು ಬಿಟ್ರ ನಮ್ಮ ಮಗಳನ್ನುವಂತ ಭಾವ ಬಹಳ ಕಡಿಮೆ. ಅದಕ್ಕಾಗಿ ಮುರಿದು ಹೊಂಟಾವು ಸಂಸಾರಗಳು, ಮುರಿದು ಹೊಂಟಾವು ಮದುವೆಗಳು. ನೋಡ್ರಿ, ಒಬ್ಬ ಅತ್ತೆ ಸೊಸೆಯನ್ನ ಮನೆ ಒಳಗೆ ಕೇಳಿದ್ಲಂತ, ಮತ್ತ ನಾನು ಈ ಮನೆ ಒಳಗ ಅತ್ತೆ ಅಂತ ಕರೀತಾರ, ನನಗ ನಿನಗ ಸೊಸೆ ಅಂತ ಕರೀತಾರ. ಎಟ್ಟ ಇದ್ರು ವಯಸ್ಸಿನೊಳಗು ನಾ ದೊಡ್ಡಕ್ಕಿ, ಹಿರಿಯ ಜೀವ, ಮತ್ತ ನೀನು ಸಣ್ಣಕ್ಕಿ, ಇನ್ನು ಮಗಳು. ಮತ್ತ ನಾ ಒಂದು ಗೌರವ ಕೊಡ್ಬೇಕು ನೀ ನನಗ. ನಾ ಒಂದು ಕಾಟ ಮ್ಯಾಲ ಕುಂತ್ರ, ದೊಡ್ಡ ಪಲಂಗದ ಮ್ಯಾಲ ಕುಂತ್ರ ನೀ ಎಲ್ಲಿ ಕೂಡ್ತಿ ಅಂತ ಕೇಳಿದ್ಲಂತ ಅತ್ತಿ. ಅವಾಗ ಸೊಸೆ ಅಂದ್ಲಂತ, ಅತ್ತೆರ ಮತ್ತೆ ಈಗರ ಹೇಳಿದ್ರಿ ನೀವು, ನಿಮಗಂದ್ರ ಗೌರವ ಕೊಡ್ಬೇಕಂತ ಹೇಳಿದ್ರಿ, ನೀವು ದೊಡ್ಡವರು ಹಿರಿ ಜೀವ ಅಂತ ಹೇಳಿದ್ರಿ, ಮತ್ತ ನೀವು ಪಲ್ಲಂಗ ಮ್ಯಾಲ ಕುಂತ್ರ ನಾ ಕೆಳಗ ಒಂದ ಕುರ್ಚಿ ಹಾಕೊಂಡು ಕೂಡ್ತೀನಿ ಅಂದ್ಲಕ್ಕಿ. ಶಾಣೆ ಇದ್ಲಕ್ಕ ಅಂತ ಅದ ಸೊಸಿ. ಅವಾಗ ಅತ್ತಿ ಮುಂದೊರ್ದ ಮಾತು ಕೇಳಿದ್ಲಕ್ಕಿ, ಆಯ್ತು ನಾನಾ ಬಂದ ನೀ ಕುಳಿತಂತ ಜಾಗ ಕುರ್ಚೆ ಮ್ಯಾಲ ಕುಂತ್ರ ನೀ ಎಲ್ಲಿ ಕೂಡ್ತಿ ಅಂದ್ಲಕ್ಕಿ. ಅವಾಗ ಆಯ್ತ್ರಿ ಅತ್ತರ, ನೀವ ಕುರ್ಚೆ ಮ್ಯಾಲ ಕುಂತ್ರ ನಾ ಒಂದ್ ಕೆಳಗ ಮನಿ ಹಾಕೊಂಡು ಕೂಡ್ತೀನಿ. ಅತ್ತಿ ಇಟ್ಟಕ್ಕರ ಬಿಡ್ಬೇಕಿಲ್ರಿ, ನಾನಾ ಮನಿ ಮ್ಯಾಲ ಕುಂತ್ರ ನೀ ಎಲ್ಲಿ ಕೂಡ್ತಿ ಅಂತ ಕೇಳಿದ್ಲು. ಅತ್ತರ, ನೀವು ದೊಡ್ಡವ್ರು ಎಟ್ಟ ಇದ್ರು ನೀವ ಮನಿ ಮ್ಯಾಲ ಕುಂತ್ರ ನಾ ನೆಲದ ಮ್ಯಾಲ ಒಂದ್ ಚಾಪೆ ಹಸ್ಕೊಂಡು ಕೂಡ್ತೀನ್ರಿ. ನಾನಾ ಚಾಪಿ ಮ್ಯಾಲ ಕುಂತ್ರ ನೀ ಎಲ್ಲಿ ಕೂಡ್ತಿ, ನೀವು ಚಾಪಿ ಮ್ಯಾಲ ಕುಂತ್ರ ನಾನ್ ನೆಲದ ಮ್ಯಾಲ ಕೂಡ್ತೀನ್ರಿ. ಇಟ್ಟಕ್ಕರ್ ಬಿಡ್ಬೇಕಿಲ್ರಿ, BP ಎತ್ ನೋಡ್ರಿ ಸೊಸಿದು. ಮತ್ತ ನಾನಾ ನೆಲದ ಮ್ಯಾಲ ಕುಂತ್ರ ನೀ ಎಲ್ಲಿ ಕೂಡ್ತಿ ಅಂತ ಕೇಳಿದ್ಲ ಅತ್ತಿ. ಅವಾಗ ಮೆಕ್ಕಿ ಬಿಟ್ಟಿತ್ತು ಸೊಸೆಗೆ, ಅತ್ತೆರ ಎಟ್ಟ ಇದ್ರು ನೀವು ದೊಡ್ಡವ್ರಿ, ಒಂದ್ 4 ಫೀಟ್ ಕೆಳಗ ತೆಗಿತೀನಿ, ನಿಮ್ಮನ್ನ ಕೆಳಗ್ ಕೂಡಿಸಿ ನಿಮ್ಮ ಮ್ಯಾಲ ನಾ ಕೂಡ್ತೀನಿ ಅಂದ್ಲಕ್ಕೆ. ಮತ್ತ ಅವು ತಡ್ಕೋತಾವ್ರಿ, ಎಟ್ಟು ತಡ್ಕೋಬೇಕು ಅಟ್ ತಡ್ಕೋತಾವು. ಅತಿ ಆತಂದ್ರ ವಿಷನ ಅಮೃತನು ವಿಷ ಅಂತ. ಯಾವ್ದು ಅತಿ ಆಗಬಾರ್ದಂತ, ಎಟ್ಟ ಕೊಡ್ಬೇಕು ಅಟ್ಟ ಕೊಡ್ಬೇಕ್ರಿ. ನೀವು ನೋಡ್ರಿ, ನೀವು ಬಾಳ ಶಾನೆ, ನೀವು ಮಗಳಿಗೆ ಕೊಡುವಂತ ಪ್ರೀತಿ ಸೊಸೆಗೆ ಇರಂಗಿಲ್ಲ ಆ ಮನಿ ಒಳಗ. ಒಂದ್ ವೇಳೆ ನೀವು ಒಂದ ಉದಾಹರಣೆ ಕೊಡ್ಬೇಕಂದ್ರ, ಆ ಮನೆ ಒಳಗ ಒಂದ ಕಾಲ ಹತ್ತಿರ ಒಂದ ನೆಲದ ಮ್ಯಾಲ ಒಂದ ಲೋಟದೊಳಗ ಹಾಲು ತುಂಬಿಸಿಡ್ರಿ, ನೀವು ಒಂದ್ ಚರಿಗೆ ಒಳಗ ಹಾಲು ಇಡ್ರಿ, ಒಂದ್ ಬೋಗಾಣಿ ಒಳಗ ಹಾಲು ಇಡ್ರಿ. ಒಂದ್ ವೇಳೆ ಸೊಸಿ ಏನೋ ಮಾತಾಡ್ಕೋಂತ ಹಿಂಗ ಬರುವಾಗ ಅದನ್ನ ಹಿಂಗ ಕಾಲಿನಿಂದ ತಾಕಿಸಿಬಿಟ್ಲು ಅಂದ್ರ ನೀವೇನಂತೀರಿ? ಅವಾಗ ಕಣ್ಗಿನ್ನ ಎಲ್ಲಿ ನೆತ್ತಿ ಮೇಲೆ ಇಟ್ಕೊಂಡು ಏನಂತೀರಿ ನೀವು? ಕಣ್ಗಿನ ಮ್ಯಾಲ ಇಟ್ಕೊಂಡು ಏನ್ ನೆಲ ನೋಡಕ್ ಬರಂಗಿಲ್ಲ ಏನಂತ ಬೈತೀರಿ. ಅದ ಹದಿ ಒಳಗ ಮಗಳು ಬಂದ್ಲು ಅಂದ್ರ, ಅದೇ ಮಗಳು ಅದೇ ಬೋಗಾಣಿ ಅದ ಹಾಲಿನ ಲೋಟವನ್ನ ಹಿಂಗ ಕಾಲಿಂದ ಬಡಿಸಿದ್ಲು ಅಂದ್ರ ಅವಾಗ ತಾಯಿ ಏನಂತಾಳಂದ್ರ, ನಿಮ್ಮ ಕಣ್ಣಿಗೆ ನೈತಲ್ಲ ಕಾಲೊಳಗಿಡ್ತಾರೇನ ಆ ಲೋಟ, ಅಲ್ಲಿ ಇಲ್ಲಿ ಅಡಿಗೆ ಮನ್ಯಾಗ ಎತ್ತಿಡ್ರಿ ಅಂತೀರಿ ನೀವು, ಅಂತೀರಲ್ರಿ? ಅಲ್ಲಿದ್ದಕ್ಕೆ ಆ ಮಗಳು, ಅಲ್ಲಿದ್ದಕ್ಕೆ ಸೊಸಿ. ಆದ್ರ ಮಗಳಿಗೆ ಕೊಡುವಂತ ಭಾವ ಬೇರೆ, ಸೊಸೆಗೆ ಕೊಡುವಂತ ಭಾವ ಬೇರೆ, ಇಟ್ಟ ವ್ಯತ್ಯಾಸ ನೋಡ್ರಿ. ಆದ್ರ ಹೊನ್ನಮ್ಮ ಹಂಗಿರ್ಲಿಲ್ಲ ನೋಡ್ರಿ, ಅತ್ತೆ ಮೇಲೆ ತಾಯಿ ಹಾಗೆ ನೋಡಿದ್ಲಕ್ಕಿ. ಕಾಶಿಬಾಯಿ ತಾಯಿ ಹಾಗೆ, ಮಗಳ ಹಾಗೆ ಜೋಪಾನವಾಗಿ ನೋಡಿಕೊಳ್ತಾ ಇದ್ಲು.
ಗರ್ಭಿಣಿಯಾಗಿರುವಂತ ಹೊನ್ನಮ್ಮ 5 ತಿಂಗಳ ದಾಟತ್ತ. 5 ತಿಂಗಳ ಗರ್ಭವನ್ನು ಧರಿಸಿರುವಂತ ಹೊನ್ನಮ್ಮ ಮುಂದ 1 ತಿಂಗಳಿಗೆ ಹೂ ಮುಡಿಸುವ ಕಾರ್ಯವನ್ನ ಮಾಡ್ತಾರ, ಮಂಗಲ ಕಾರ್ಯವನ್ನ ಮಾಡ್ತಾರ. ಎಲ್ಲ ಅದಕ್ಕ ಬೀಗರನ್ನ ಕರೆದ, ಎಲ್ಲ ಬಂಧುಗಳನ್ನ ಕರೆದ. ನೋಡ್ರಿ, ಯಲ್ಲಪ್ಪನವ್ರಿಗೆ ಇದು ಯಾವ್ದು ಇಷ್ಟಾನೇ ಇರ್ಲಿಲ್ಲ. ಅವ್ರಿಗೆ ತಾಯಿ ಏನ್ರ ಹೇಳಿದ್ರ ಅಂದ್ರ ಮೊದಲಿಗೆ ವಿರೋಧ ಮಾಡ್ತಿದ್ರು ಅವ್ರು. ಯಾಕಂದ್ರ ಈ ಸಂಸಾರದ ಜಂಜಾಟ ನನಗ ಬೇಡ ಬೇಡ ಅಂತ ಇದ್ರು ಅವರು. ಯಾವಾಗ ತಾಯಿ ಒತ್ತಾಸೆಯಿಂದ ಇದೆಲ್ಲವನ್ನ ಮಾಡಿ, ನೋಡ್ರಿ 9 ತಿಂಗಳು ನವಮಾಸಗಳು ದಾಟತ್ತ. ಗರ್ಭದೊಳಗಿರುವಂತ ಮಗು ಗರ್ಭ ತ್ರಾಸ ಮಾಡಕತ್ತಂತ, ನೋವಾಗಕತ್ತಂತ. ಆ ಹೊನ್ನಮ್ಮ ಬಹಳ ತ್ರಾಸ ಪಡ್ತಾಳ, ನೋವು ಪಡ್ತಾಳ, ಕಷ್ಟ ಪಡ್ತಾಳ. ಗರ್ಭದೊಳಗಿರುವಂತ ಮಗು 9 ತಿಂಗಳಾದ್ರೂ ಕೂಡ ಹೊರಗೆ ಬರೋದೇ ಇಲ್ಲ. ನೋಡ್ರಿ, ತಾಯಿಯ ಗರ್ಭದೊಳಗ ಸಿಲುಕಿ ಹಾಕಿಕೊಂಡಿರುವಂತ ಮಗು ಗರ್ಭದಿಂದ ಯಾವಾಗ ಹೊರಗೆ ಬರೋದಿಲ್ಲ. ಒಂದ್ ಕಡೆ ಹೊನ್ನಮ್ಮ ತ್ರಾಸ ಮಾಡ್ಕೊಳಕತ್ತಾಳ, ನೋವು ಮಾಡ್ಕೊಳಕತ್ತಾಳ. ಭಗವಂತನ ಲೀಲೆ ಎಟ್ಟ ಕಷ್ಟ ಇತ್ತು ನೋಡ್ರಿ. ಯಾವಾಗ ಹೊನ್ನಮ್ಮ ತಾಯಿ ಆ ನೋವಿನಿಂದ ಬಳಲುವುದನ್ನ ನೋಡಿರುವಂತ ಕಾಶಿಬಾಯಿ ತಾಯಿ ಓಡಿ ಬಂದ ಅಲ್ಲಿ ಇಲ್ಲಿ ಡಾಕ್ಟರ್ನ ಕರ್ಕೊಂಡು ಬಂದು ತೋರಿಸ್ತಾಳ. ಬಹಳ ತ್ರಾಸ ಮಾಡ್ಕೊಂಡು ಅವ್ವ ಅವ್ವ ಅಂದ. ಆ ಡಾಕ್ಟರ್ ನೋಡಿದಾಗ ಹೊಟ್ಟೆ ಒಳಗಿರುವಂತ ಮಗು ಸತ್ತು ಹೋಗ್ಬಿಟ್ಟಿರ್ತದ. ಯಾವಾಗ ಗರ್ಭದೊಳಗಿರುವಂತ ಮಗು ಪ್ರಾಣವನ್ನ ಬಿಡ್ತು, ಕಾಶಿಬಾಯಿಗೆ ಹಂಗಾಗಿರ್ಬಾರ್ದ್ರಿ. ನಾ ಅಜ್ಜಿ ಅಕ್ಕಿನಿ, ಶಿವಪ್ಪನವ್ರ ಅಜ್ಜ ಅಕ್ಕಣ ಅಂತ ಖುಷಿ ಪಡುವಂತ ತಾಯಿ ಯಾವಾಗ ಗರ್ಭದೊಳಗಿರುವಂತ ಮಗು ಅಲ್ಲೇ ಪ್ರಾಣ ಬಿಟ್ಟು ಬಿಟ್ಟಿತು ಅಂದ್ರು ತಾಯಿಗೆ ಬಹಳ ದುಃಖ ಆಯ್ತು. ಮುಗಿಲನ ಮ್ಯಾಲ ಬಿದ್ದಂಗಾಯ್ತ. ಆದ್ರ ಮಗು ಏನು ಹೋದ್ರು ಹೋಲಿ, ಆದ್ರ ಹೊನ್ನಮ್ಮ ಜೀವಕ್ಕೆ ಏನಾಗಬಾರ್ದು ಅಂತ ತಾಯಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಾಕತ್ತಿದ್ಲಂತ. ಆದ್ರೂ ಕೂಡ ಗರ್ಭದೊಳಗ ಪ್ರಾಣವನ್ನ ಬಿಟ್ಟಿರುವಂತ ಮಗು ಹೊರಗೆ ಬಂದಿಲ್ಲ. ತ್ರಾಸವನ್ನ ಮಾಡ್ಕೊಂಡಿರುವಂತ ಹೊನ್ನಮ್ಮ, ಯಾವಾಗ ಹೊನ್ನಮ್ಮ ತ್ರಾಸ ಮಾಡ್ಕೊಂಡು ಅವ್ವ ನನಗ ಆಗವಲ್ದಾಗತ್ತ, ಈ ಜೀವ ಪರಮಾತ್ಮ ಕರ್ಯಾಕತನ ಕಾಣ್ತದ. ಆ ಯಲ್ಲಪ್ಪನವರು ಹೇಳಿದಂಗ ಅವರು ಪಾರಮಾರ್ಥದೆಡೆಗೆ ಹೋಗಬೇಕು ಅಂತ ಬಹಳ ಆಸೆ ಪಟ್ಟಿದ್ರೇನು, ಆ ಶಿವ ಅದನ್ನ ಕಲ್ಪಿಸಿಕೊಟ್ಟಾನ ಅಂತ ಹೊನ್ನಮ್ಮ ಹೇಳಕತ್ತಾಳ ನೋಡ್ರಿ. ಯಾವಾಗ ಹೊನ್ನಮ್ಮ ಈ ಮಾತುಗಳನ್ನು ಹೇಳಿದ್ಲು, ಕಾಶಿಬಾಯಿ ಅಂದ್ಲು, ಹಂಗ ಅನ್ನಕ್ ಹೋಗ್ಬೇಡವ, ಅನ್ನಕ್ ಹೋಗ್ಬೇಡ, ಅದನ್ನ ಹೊಳಿ ತಕೋ. ಆದ್ರೂ ಕೂಡ ಯಾವಾಗ ತ್ರಾಸ ಪಡ್ಕೊಂತ ಆ ಯಲ್ಲಪ್ಪನವ್ರು ನೆನೆಸಿ ತಾಯಿಯನ್ನ ತಬ್ಬಿಕೊಂಡು ಆ ಹೊನ್ನಮ್ಮನು ಕೂಡ ಪ್ರಾಣವನ್ನು ಬಿಟ್ಟು ಬಿಡ್ತಾಳ. ನನ್ನದೇನು ನಿಲ್ಲದೇನು ಯಾರದೇನು